ಹೊಡೆದು ಎಲ್ಲೆಲ್ಲ ಹೊಡೆದ್ರು, ತಲೆದೇನು ತೊಂದರೆ ಇಲ್ಲ. ಸರ್ ನಮಸ್ಕಾರ. ಮೂಗ್ಗೆ ಕೈಯಲ್ಲಿ ಹೊಡೆದ್ರ ಏನು? ಮೂಗ್ಗೆ ಪೂರ್ತಿ ರಾಡ ಹೊಡೆದಿದ್ದು, ಪೂರ್ತಿ ರಾಡ ಹೊಡಿತಾರೆ. ಅವ್ರನ್ನ ಯಾವತ್ತಾದ್ರೂ ನೋಡಿದಿರಾ ಏನು? ನೋಡಿ, ಒಬ್ಬ ವ್ಯಕ್ತಿ ನೋಡಿದ್ದೀನಿ. ಯಾರು ನೋಡಿರೋ ಅಂದ್ರೆ ಲೋಕಲ್ ಅಥವಾ ಹೊರಗಡೆ? ಲೋಕಲ್ ಅಲ್ಲ ಅವನು, ಈಗ ಈ ಲೋಕಲ್ ಅಲ್ಲ. ಈಗ ಟೋಟಲಿ ಎಷ್ಟು ಗಾಡಿಗಳಲ್ಲಿ ಎಷ್ಟು ಜನ ಬಂದಿದ್ರು? 4 ಕಾರ್ ಬರುತ್ತೆ, 20 ಜನ ಬರ್ತಾರೆ. ನಾನು ಊಟ ಮಾಡ್ಕೊಂಡು ಬರ್ತಾ ಇರ್ತೇನೆ. ಆಯ್ತು, 20 ಜನ ಬಂದು ಹೊಡೆಯುವಂಥದ್ದು ಏನಿತ್ತು ನಿಮ್ಮ ಹತ್ರ? ಏನಿಲ್ಲ. ಲಾಭದಲ್ಲಿ ಏನಾರು ಗಲಾಟೆ ಆಗಿತ್ತಾ? ಯಾವುದೂ ಇಲ್ಲ, ನಮ್ಗವ್ರ ಸಂಬಂಧನೇ ಇಲ್ಲ. ಏನ್ ಕೆಲಸ ಮಾಡೋದು? ನಾನು ವೇಟ್ರ್ ಕೆಲಸ ಮಾಡ್ತೇನೆ, ಸಪ್ಲೈ ಕೆಲಸ ಮಾಡ್ತೇನೆ. ಎಲ್ಲಿ? ಬಂದಂತವ್ರಿಗೆ ರೋಟಿ ಹಾಲು ಕೊಡ್ತೀನಿ. ಎಲ್ಲಿ? ಚಾಮುಂಡಿ ಡಬ್ಬದಲ್ಲಿ ಅಷ್ಟೇ. ಎಷ್ಟೊತ್ತಲ್ಲಿ ಆಗಿದೆ ಇದು? ಈಗ ಆಗಿದ್ದು ಜಸ್ಟ್ 1 ಗಂಟೆ ಆಯ್ತು. 2 ಗಂಟೆ ಬಂದು ಪೂರ್ತಿ 5 ಕಾರು, 4 ಕಾರು, 1 ಕಾರು, ಒಂದು ಫಾರ್ಚುನರು ಪೂರ್ತಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದ ತಕ್ಷಣ ಪೂರ್ತಿ ಬಂದು ಎಲ್ಲರೂ ಮೇಲ್ ಬೀಳ್ತಾರೆ. ನಾನು ಆದರೂ ನಿಂತ್ಕೊಂಡ್ಬರ್ತೀನಿ, ನಾನು ಟೋಟಲ್ ಅವ್ರದ್ದು ಹಾಕ್ಬಿಡ್ತಾರೆ. ಒಬ್ಬ ರಾಡ ಹೊಡೆಯಕಂತ ಬರ್ತಾನೆ, ಅಲ್ಲಿ ಬಟ್ಟೆ ಹೊಡಿಬೇಕಾರೆ ಇದು ಇಲ್ಲಿ ಹೊಡಿತಾರೆ, ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಹೊಡಿತಾರೆ, ಇಲ್ಲಿ ಓಪನ್ ಆಗುತ್ತೆ. ಎಲ್ಲೆಲ್ಲಾಗಿದೆ? ನನಗೆ ಇಲ್ಲಾಗಿದೆ, ಇಲ್ಲಾಗಿದೆ, ತೋರಿಸಿ. ಇಲ್ಲಿ ಮೂಗಲಾಗಿರುತ್ತೆ. 5 ಜನ ಮೂಗನ್ನೇ ಬ್ಲಾಸ್ಟ್ ಮಾಡ್ತಾರೆ. ಹೊಡೆಲೇಬೇಕು ಇವತ್ತು, ಬಿಡಬಾರ್ದು ಅಂತ. ನಾವೇನು ತಪ್ಪೇನು ಮಾಡಿಲ್ಲ, ತಪ್ಪಾಗಿದ್ರೆ ಕೇಳಿ. ಆಯಿತು, ಒಂದು ಕೆಲಸ ಮಾಡು, ಈಗ ನಾನೇ ಗಾಡಿ ತಗೊಂಡ್ಬರ್ತೀನಿ ಜೀಪು. ನಿಮ್ಮದು ಲೊಕೇಶನ್, ಕರೆಂಟ್ ಲೊಕೇಶನ್ ಆಗಿದ್ದಕ್ಕೆ ಜಲ್ದಿ ಕರೆಂಟ್ ಲೊಕೇಶನ್ ಆಗಿ. ಏಯ್, ನಾನು ಹೇಳೋದು ಕೇಳ್ಬೇಕು, ನೀನು ಹೇಳೋದು ಕೇಳ್ತೀಯ ಕಣ? ಆಯ್ತಪ್ಪ, ತಗೊಂಡೋಗಿದ್ರೆ ಏನಾಗೋಯ್ತು? ಏನು ನನ್ನ ಮಗಳಿಂದ ಇಲ್ಲಿ ಡಾಬಾ ಬರೋದಕ್ಕೆ ಎಷ್ಟು ದೂರ ಆಯ್ತಪ್ಪ? ಆಯಿತು, ಈಗ ನೋಡು, ಈಗ ನೀನು ತಗೊಂಡೋಗಿದ್ದೆ, ನಿನ್ನೇನು ಕಳ್ಳ ಅಂತನೋ ಏನೇನು ತಪ್ಪಾಗಿ ನಿನಗೆ ಹೇಳ್ತಿಲ್ವಲ್ಲ? ಓ, ನಿನ್ನ ಕರೆಂಟು ಲೊಕೇಶನ್ ಹಾಕು, ನಾವೇ ಅಲ್ಲೇ ಬಂದು ಫೋನ್ ತಗೋತೀವಿ. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ಜೀಪಲ್ಲಿ ಬೇಡಪ್ಪ, ಬೈಕಲ್ಲಿ ಕಳಿಸ್ಕೊಡ್ತೀನಿ ಬಿಡಪ್ಪ. ಸರಿ ಆಯಿತು, ಈಗ ಕಳಿಸ್ಕೊಡ್ತೀನಿ ಇದೇ ನಂಬರ್ಗೆ. ಇದು ಲೊಕೇಶನ್ ಹಾಕು. ಎಲ್ಲಿ ಬರ್ತೀವಿ ಈಗ ನೀನು? ಆಯ್ತು, ಹಾಕೋದಪ್ಪ, ತಗೊಂಬರಪ್ಪ. ಏನಮ್ಮ ಮೊಬೈಲ್ ಬರ್ತಾನೆ ಅಂತ ಇರು. ನೋಡು, ಅವ್ರ ಪರಿಚಯ ಇದೆಯಾ ಏನು? ಅವರು ಹಿಂಗಲ್ಲಪ್ಪ, ನಾನು ಅವ್ರ ಕಲೆಕ್ಷನ್ ಇಲ್ಲ. ಕಂಡು ಹಿಡಿತೀನಿ, ಅದ್ರಲ್ಲಿ ತಪ್ಪಿಲ್ಲ. ನಾನು ತಪ್ಪು ಮೋಸ ಮಾಡಿದ್ರೆ ನಾನು ತಪ್ಪು ಅಂತ ಒಪ್ಪಿಗೆತೀನಿ. ಅದು ತಪ್ಪಿದ್ರು ನಾನು ಅದನ್ನ ಕೇಳ್ತಿಲ್ಲಪ್ಪ. ಈಗ ಹೊಡೆದಿರೋರು ನಿಮಗೆ ಕಂಡು ಹಿಡಿತೀಯಾ? ಕಂಡು ಹಿಡಿತೀನಿ. ಆಯಿತು, 4 ಕಾರಣ ಬಂದರು, 20 ಜನ ಇದ್ರು, ಹುಡುಗರಿದ್ರು. ಒಬ್ಬ ರಾಡ್ ತಗೊಂಬಂದ. ನನಗೂ ಅವ್ರ ಸಂಬಂಧನೇ ಇಲ್ಲ. ನಾನೊಬ್ಬ ಓಟಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿ. ನಾರ್ಮಲಾಗಿ ನನಗೆ ಹೊಡೆಯೋಂಥ ಅವಶ್ಯಕತೆ ಇಲ್ಲ. ನಾನು ನಾರ್ಮಲಾಗಿ ಮತ್ತೆ ಅದು ಅಧಿಕಾರದಿಂದ ನಮಗೆ ಸಂಬಂಧ ಇಲ್ಲ. ಇಲ್ಲಿ ಬೇರಿಂದ ಆಗಿರ್ಬೋದು, ಏನೋ ಗೊತ್ತಿಲ್ಲ ನಮಗೆ. ನಾನು ಕೇಳ್ತಿರೋದು ಡಾಬರ್ ಹೊಡಿಯೋರು ಅಂಗಡಿ ಹೇಳ್ತಾರೆ. ಹಂಸ ಒಂದು ಡಾಬಾದಲ್ಲಿ ವೇಟ್ ಕೆಲಸ ಮಾಡ್ತೇನೆ. ಯಾವ ಡಾಬಾದಲ್ಲಿ? ಮನೆ ನಮ್ಮದು
ನಮ್ದು ಊರು ಇರಿಸೇವೆ ಹಳ್ಳಿ. ಚಾಮುಂಡಿ ಡಾಬಾ ಸಪ್ಲೈ ಏನ್ರಲ್ಲಿ ಬಂದಿದ್ರು? ಎಲ್ಲ ಒಂದು ಕಾರ್ ಇತ್ತು, ಒಂದು ಕಾರ್ ಇತ್ತು, ಎಲ್ಲ 25 ಜನ ಬಂದರು ಹುಡುಗರು, ಬರೀ ಹುಡುಗ್ರೆ. ನಮ್ಮ ಮೇಲೆ ಏನೂ ಇಲ್ಲ. ಎಲ್ಲಿ ಹೊಡೆದಿದ್ದು ನಿಮಗೆ? ನನಗೆ ಅಲ್ಲಿ ಅಟ್ಯಾಕ್ ಮಾಡ್ತಾರೆ, ನಾನು ಹೆಸರು ಅಂತ ಹೋಗ್ತೀನಿ, ಆದರೂ ಬಿಡಲ್ಲ ಅವರು. ಒಬ್ಬ ರೋಡಲ್ಲಿ ಬರ್ತಾರೆ ಅಲ್ಲಿ. ಇವಾಗ ನಿನ್ಗೆ ಸುಮ್ಮನೆ ಹೊಡೆಯೋಕ್ಕಾಗಲ್ಲ. ನಮ್ಗೆ ಅವರು ಯೋಚನೆ ಇಲ್ಲ. ಕೇಳಿದೆ ಸುಮ್ಮನೆ ಯಾಕೆ ಹೊಡಿತಾರೆ ನಿಮಗೆ? ಯಾರು ಹೊಡೆಯೋಕ್ಕಲ್ಲ. ಮತ್ತೆ ಏನೋ ಇರ್ಬೇಕಲ್ಲ, ನಿಮ್ಗೆ ಏನಿಲ್ಲ ಸರ್. ಇರ್ಬೇಕಲ್ಲ. ನಾನು ಹೇಳ್ತಾ ಇಲ್ವಾ, ನಮ್ಗವ್ರು ಏನೂ ಇಲ್ಲ, ನಮ್ಗವ್ರು ಏನೂ ಇಲ್ಲ. ಎಲ್ಲಿ ಕೆಲಸ ಮಾಡೋದು? ಚಾಮುಂಡಿ ಹಬ್ಬದಲ್ಲೇ ಅವ್ರು ಹೇಗೆ ಬರ್ತಾರೆ, ನಾವು ಬರ್ತಾ ಇರ್ತೀನಿ ಸರ್. ಎಕ್ಸಾಂಪಲ್ ರಿಯಲ್ ಆಗಿ ನಾನು ಬರ್ತಾ ಇರ್ತೀನಿ, ಅಲ್ಲ ಇವನೇ ಅಟ್ಯಾಕ್ ಅಂತಾರೆ. ಏನೇನು ಕಿತ್ಕೊಂಡು ಹೋಗೋದು? ನನ್ನ ಹತ್ರ ಮೊಬೈಲು ನಾನೇ ಕೊಟ್ಟೆ, ತಗೊಂಡೋಗಿ ಅಂದೆ. ಹೊಡೆದಾಕು ಅಂತಾನೆ, ಹೊಡೆದಾಕು ಅಂತಾನೆ. ಅದೇನು ಕೊಡ್ದಂಡು ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಮಾತ್ರ ಗೊತ್ತು, ಬೇರೆ ಯಾರನ್ನೂ ಗೊತ್ತಿಲ್ಲ. ನನಗೂ ಅವರು ಗಲಾಟೆನಿಲ್ಲ, ಏನೂ ಇಲ್ಲ. ಯಾವತ್ತು ಸುಮ್ಮನೆ ಬರ್ತಾ ಇರ್ತೀನಿ. ನನ್ನ ಲೈಫಲ್ಲಿ 23 ವರ್ಷ. ನನ್ನ ಹೆಸರು ರಂಗಸ್ವಾಮಿ ಅಂತ, ಪೂಜಾರಿ ರಂಗಸ್ವಾಮಿ ಅಂದ್ಬಿಟ್ಟ ಬುಕ್ನ ಬಿಟ್ಟ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.